ಗ್ರಾಮದ ಹೆಸರು ಅಲಿಪುರ್. ಹೈವೇ ಪಕ್ಕದಲ್ಲಿರುವ ಒಂದು ಚಿಕ್ಕ ಗ್ರಾಮ ಅದು. ಆ ಊರಲ್ಲಿ ಇರುವವರಿಗೆ ಒಂದೇ ಒಂದು ಟೈಮ್ ಪಾಸ್ ಸಿನಿಮಾ. ಅಲಿಪುರ್ನಲ್ಲಿರುವ ಒಂದೇ ಒಂದು ಸಿನಿಮಾ ಹಾಲ್ ದಿಲ್ಲು ಮಹಾಲ್. ಆ ದಿಲ್ಲು ಮಹಾಲ್ ಊರಿನ ಕೊನೆಯಲ್ಲಿ ಇರುತ್ತೆ. ದಿಲ್ಲು ಮಹಾಲ್ಗೆ ಹೋಗ್ಬೇಕು ಅಂದ್ರೆ ಅಲಿಪುರನ್ನು ದಾಟಿ ಹೋಗ್ಬೇಕು. ಅದು ಒಂದೇ ದಾರಿ. ಹೊಸ ಸಿನಿಮಾ ರಿಲೀಸ್ ಆದ್ರೆ ಸಾಕು, ಅಲಿಪುರ್ ಜನರು ತುಂಬಾ ಖುಷಿಯಾಗ್ಬಿಡ್ತಾರೆ. ಅದು ಹಾರರ್ ಮೂವೀಸ್ ಅಂದ್ರೆ ಥಿಯೇಟರ್ ಹೌಸ್ಫುಲ್ ಆಗ್ಬಿಡುತ್ತೆ. ದಿಲ್ಲು ಮಹಾಲ್ ಹಾರರ್ ಮೂವೀಸ್ಗೆ ಫೇಮಸ್. ಆದ್ರೆ ಈಗ ಸ್ವಲ್ಪ ದಿನಗಳಿಂದ ದಿಲ್ಲು ಮಹಾಲ್ ನಲ್ಲಿ ನೈಟ್ ಶೋ ಹಾಕೋದನ್ನು ನಿಲ್ಸಿದ್ದಾರೆ. ಈವ್ನಿಂಗ್ ಶೋ ಮುಗಿದ ತಕ್ಷಣ ಜನರು ಆಪರೇಟರ್, ಮ್ಯಾನೇಜರ್, ಕೌಂಟರ್ ನಲ್ಲಿ ಟಿಕೆಟ್ ಕೊಡುವವನು, ಪಾರ್ಕಿಂಗ್ ನಲ್ಲಿ ಟಿಕೆಟ್ ಕೊಡುವವನು, ಕೊನೆಗೆ ಸೆಕ್ಯೂರಿಟಿ ಗಾರ್ಡ್ ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈವ್ನಿಂಗ್ ಶೋ ಮುಗಿದ ಅರ್ಧ ಗಂಟೆಯಲ್ಲಿ ಅಂದ್ರೆ 9:05ಕ್ಕೆ ಥಿಯೇಟರ್ ಅದಾಗಿ ಅದೇ ಓಪನ್ ಆಗ್ಬಿಡುತ್ತೆ. ಕ್ಷಣದಲ್ಲಿ ಥಿಯೇಟರ್ ಎಲ್ಲ ಕ್ಲೀನ್ ಆಗಿ ಬಿಡುತ್ತೆ. ಸರಿಯಾಗಿ 9:20ಕ್ಕೆ ಟಿಕೆಟ್ ಕೌಂಟರ್ ನಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ದೆವ್ವ. ಅಲಿಪುರ್ನಲ್ಲಿರುವವರಿಗೆ ದಿಲ್ಲು ಮಹಾಲ್ನಲ್ಲಿ ದೆವ್ವ ಇದೆ ಅಂತ ಗೊತ್ತು. ಅದಕ್ಕೆ ಯಾರು ನೈಟ್ ಶೋ ಹೋಗೋದಿಲ್ಲ. ಆದ್ರೆ ರಾತ್ರಿ ವೇಳೆಯಲ್ಲಿ ಆ ಕಡೆ ಹೋಗುವವರನ್ನು, ದೂರದಲ್ಲಿ ಸಿನಿಮಾ ಥಿಯೇಟರ್ ನೋಡಿ ಸಿನಿಮಾ ನೋಡೋಣ ಅಂತ ಬರುವವರನ್ನು ಅಲಿಪುರ್ನಲ್ಲಿ ಇರುವ ಜನರು ಹಾಲ್ನಲ್ಲಿ ದೆವ್ವ ಇದೆ ಅನ್ನುವ ಸಂಗತಿ ಹೇಳಿ ಅವರನ್ನು ಕಳಿಸ್ಬಿಡ್ತಿದ್ರು. ದಿಲ್ಲು ಮಹಾಲ್ಗೆ ನೈಟ್ ಶೋ ಯಾರು ಹೋಗೋದಿಲ್ಲ, ಯಾರನ್ನೂ ಅಲ್ಲಿಗೆ ಹೋಗ್ಲಿಕ್ಕೂ ಬಿಡೋದಿಲ್ಲ. ಇದು ಹೀಗಿರ್ಬೇಕಾದ್ರೆ ಸ್ವಲ್ಪ ದಿನಗಳ ನಂತರ ಒಂದಿನ ಅಲಿಪುರ್ನಲ್ಲಿರುವ ಪೇಪರ್ ಮಿಲ್ಲಿಗೆ ಲೋಡ್ ತಗೊಂಡ್ಬಂದಿದ್ದ ಪಪ್ಪು ಸಿಂಗ್. ಆವಾಗ್ಲೇ ಕತ್ಲಾಗಿದ್ದಿದ್ರಿಂದ ಲೋಡನ್ನು ಇಳಿಸುವುದಕ್ಕೆ ಕೆಲಸದವರು ಯಾರು ಇಲ್ಲದೆ ಮರುದಿನ ಬೆಳಿಗ್ಗೆ ತನಕ ಕಾಯ್ಬೇಕಾಗಿತ್ತು. ಮಿಲ್ಲಲ್ಲಿದ್ರೆ ಬೋರ್ ಹೊಡೆಯುತ್ತೆ ಅಂತ ಟೈಮ್ ಪಾಸಿಗೋಸ್ಕರ ಯಾವ್ದಾದ್ರು ಸಿನಿಮಾಗೆ ಹೋಗೋಣ ಅಂತ ಪಪ್ಪು ಸಿಂಗ್ ಹೊರಟ. ಅರೆ ತಾತ, ಇಲ್ಲಿ ಸಿನಿಮಾ ಥಿಯೇಟರ್ ಇದೆಯಾ? ಇದ್ರೆ ಹೇಳು, ಅಲ್ಲಿಗೆ ಹೆಂಗೋಗ್ಬೇಕು? ಇದೆಪ್ಪ, ನೈಟ್ ಶೋಗೆ ಮಾತ್ರ ಹೋಗ್ಬೇಡ. ಹಾಲಲ್ಲಿ ದೆವ್ವ ಇದೆ, ಹೋದ್ರೆ ಸತ್ತೋಗ್ತೀಯ. ಸಿನಿಮಾ ಹಾಲಲ್ಲಿ ದೆವ್ವನ? ಮುದ್ಕ ನೋಡೋದಕ್ಕೆ ಕಾಮಿಡಿ ಪೀಸ್ ರೀತಿ ಇದಾನೆ. ಹಾರ ಸಿನಿಮಾ ಹಾಕಿದ್ದಾರೆ ಅನ್ಸುತ್ತೆ, ಅದಕ್ಕೆ ಮುದುಕ ಈ ರೀತಿ ಹೇಳ್ತಾ ಇದ್ದಾನೆ. ಈ ಸಿಂಗು ಸಿಂಹ ದೆವ್ವಾಲ ನನ್ನ ನೋಡಿದ್ರೆ ಹುಚ್ಚ ಮಾಡ್ಬಿಡ್ತೆ. ಥಿಯೇಟರ್ಗೆ ಹೆಂಗೋಗ್ಬೇಕು ಅಂತ ಹೇಳು. ಏಯ್, ಹೇಳಿದ್ರೆ ಕೇಳಲ್ಲ ಮುಟ್ಟಾಳ. ಹೋದ್ರೆ ಆ ದೆವ್ವ ನಿನ್ ಕೊಂದ್ಬಿಡುತ್ತೆ. ಈ ಮುದುಕ ಏನು ಈ ರೀತಿ ಮಾತಾಡ್ತಾ ಇದ್ದಾನೆ? ಇವನಿಗೇನು ತಲೆಗಿಲ್ಲ ಕೆಟ್ಟಾಯ್ತಾ? ಬಿಡು, ಬೇರೆಯವ್ರ ಹತ್ರನ ತಿಳ್ಕೊಂತೀನಿ. ಹಾಗೆ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಊರೆಲ್ಲ ಹುಡುಕಾಡ್ತಿದ್ದ. ಆದ್ರೆ ಊರಲ್ಲಿ ಯಾರೂ ಇರ್ಲಿಲ್ಲ. ಊರಲ್ಲಿ ಎಲ್ಲಾ ಕಡೆನೂ ತುಂಬಾ ಮೌನವಾಗಿತ್ತು. ಅಪ್ಪ, ದಾರಿ ನಂಗೆ ಗೊತ್ತಾಗಿದೆ. ನೈಟ್ ಶೋಗೆ ಹೋದ್ರೆ ನೀನು ದೆವ್ವದ ಹತ್ರ ಸತ್ತೋಗ್ತೀಯ. ನಂಗೆನಾ? ಥಿಯೇಟರ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿದೆ. ಬೇಗ ಹೋಗ್ಬೇಕು, ಗಂಟೆ 9 ಆಯ್ತು. ಮೊದ್ಲಿಂದ ನೋಡಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗೇ ಇರಲ್ಲ. ಹಾಗೆ ಅನ್ಕೊಂಡು ವೇಗವಾಗಿ ನಡೆದು ಒಳಗಡೆ ಹೋದ. ಆದ್ರೆ ಒಳಗಡೆ ಯಾರೂ ಇರ್ಲಿಲ್ಲ. ಇದೇನಿದು ಪೋಸ್ಟರ್ ಮೇಲೆ ಏನೋ ಬರ್ದಿದೆ, ದಮ್ಮಿದ್ರೆ ಭಯಪಡ್ದೆ ಸಿನಿಮಾ ನೋಡು. ಓ, ಈ ಮೂವಿ ತುಂಬಾ ಭಯಾನಕವಾಗಿದೆ ಅನ್ಸುತ್ತೆ. ಆದ್ರೆ ನಾನ್ ಮಾತ್ರ ಹೆದರದ್ದೇ ಇಲ್ಲ. ಹಾಗೆ ಅನ್ಕೊಂಡು ಟಿಕೆಟ್ ತಗೊಳ್ಳೋದಕ್ಕೋಸ್ಕರ ಕೌಂಟರ್ಗೆ ಹೋದ.
ಅಯ್ಯೋ ದೇವ್ರೆ, ಆ ಮುದ್ಕ ಹೇಳಿದ್ದು ನಿಜ ಅಲ್ಲ ತಾನೇ? ಇದೆಲ್ಲ ಪಬ್ಲಿಸಿಟಿಗೋಸ್ಕರ ತಾನೇ ಮಾಡಿರೋದು. ಹಾರರ್ ಸಿನಿಮಾ ಅಲ್ವಾ, ಈ ರೀತಿ ಸೆಟಪ್ ಮಾಡಿದಾರೆ ಅನ್ಸುತ್ತೆ. ನಾನ್ ಭಯ ಪಡಲ್ಲ. ಈ ಸಿಂಗು ಸಿಂಹ. ಟಿಕೆಟ್ ತಗೊಂಡು ಒಳಗಡೆ ಹೋದ. ಅಯ್ಯೋ ದೇವ್ರೆ, ಪೋಸ್ಟರು ಭಯಂಕರವಾಗಿದೆ. ಈ ಸಿನಿಮಾ ಇನ್ನು ಎಷ್ಟು ಭಯಂಕರವಾಗಿರ್ಬೋದು. ಆ ತಾತ ಏನಾದ್ರೂ ಈ ಫಿಲ್ಮ್ ನ ನೋಡಿದ್ರೆ ಎದೆ ನೋವು ಬಂದು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆದ್ರೆ ನಾನ್ ಭಯ ಪಡೋದೇ ಇಲ್ಲ. ಈ ಸಿಂಗು ಸಿಂಹ. ಇದೇನು ಟಿಕೆಟ್ ಕಟ್ ಮಾಡೋಕೆ ಯಾರು ಇಲ್ವಲ್ಲ? ಟಿಕೆಟ್ ಕೊಡೋ ಪಪ್ಪು. ಪಪ್ಪು ಹೆದರ್ಕೊಂಡೇ ಟಿಕೆಟ್ ಕೊಟ್ಟು ಒಳಗಡೆ ಹೋದ. ಈ ಅಲಿಪುರದಲ್ಲಿ ನೈಟ್ ಶೋ ನೋಡೋ ಗಂಡ್ಸೇ ಇಲ್ಲ ಅನ್ಸುತ್ತೆ. ಆದ್ರೂ ಈ ಥಿಯೇಟರ್ ಪಬ್ಲಿಸಿಟಿ ಸ್ಟಂಟು ಈ ರೀತಿ ಎಲ್ಲ ಕೊಟ್ರೆ ಯಾರು ಬರ್ತಾರೆ? ಆದ್ರೆ ಈ ಸಿಂಗ್ ಬರ್ತಾನೆ. ಅರೆ ಡರ್ಟಿ ಫೆಲೋಸ್, ಈ ಸಿಂಗು ಸಿಂಹ. ನನ್ನ ನೀವು ಹೆದರ್ಸಕ್ಕೆ ಆಗಲ್ಲ. ಸಿನಿಮಾದಲ್ಲಿ ಹಾರರ್ ಸೀನ್ಗಿಂತ ನಿಮ್ ಪಬ್ಲಿಸಿಟಿ ತುಂಬಾ ತುಂಬಾ ಚೆನ್ನಾಗಿದೆ. ಹಾಗೆ ಅನ್ಕೊಂಡು ಪಪ್ಪು ಊರೊಳಗೆ ನಡೆದು ಬರ್ತಿದ್ದ. ಆಗ ಅಜ್ಜ ಎದುರಿಗೆ ಬಂದ್ರು. ಏ ಗುಂಡ, ಸಿನಿಮಾ ಹಾಲಿಂದ ಏನು ಬರ್ತಾ ಇದೀಯಾ? ಸಿನಿಮಾ ಹಾಲ್ ಒಳಗೆಲ್ಲ ಹೋಗಿಲ್ಲ ತಾನೆ ನೀನು? ನನ್ನೇ ನೀನು ಗುಂಡ ಅಂತೀಯ? ಹೇ ಪೊರ್ಕೆ ಮೀಸೆ ತಾತ, ನಾ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದ್ದೀನಿ. ದಿಲ್ಲು ಮಹಲೊಳಗೆ ಸಿಂಗ್ ಹೋಗಿ ಜೀವಂತವಾಗಿ ಹೊರಗೆ ಬಂದ ಸಂಗತಿ ಊರಲ್ಲಿದ್ದ ಎಲ್ಲರಿಗೂ ಗೊತ್ತಾಯ್ತು. ಊರಿನ ದೊಡ್ಡ ಮನುಷ್ಯ ಬಂದು, ಏನು ನಿಜವಾಗ್ಲೂ ಒಳಗ್ ಹೋಗಿ ನೀನು ಮೂವಿ ನೋಡಿದ್ಯಾ? ಆ ದೆವ್ವ ನಿನ್ ಏನು ಮಾಡಿಲ್ವಾ? ಅಧ್ಯಕ್ಷರೇ, ಥಿಯೇಟ್ರು ಪಬ್ಲಿಸಿಟಿ ಸ್ಟಂಟ್ ನ ನೋಡಿ ನೀವು ತುಂಬಾ ಭಯಪಟ್ಟಿದ್ದೀರಾ. ಹಾಲಲ್ಲಿ ದೆವ್ವನೂ ಇಲ್ಲ, ಏನೂ ಇಲ್ಲ. ಏ ಗುಂಡ, ಪಬ್ಲಿಸಿಟಿ ಸ್ಟಂಟ್ ಏನೋ? ಆ ಥಿಯೇಟರ್ ಓನರೇ ನಾನು. ಇವತ್ತಿನವರೆಗೂ ಇಬ್ಬರು ಸತ್ಯರಲ್ಲಿ. ಅದು ಮಾತ್ರ ಅಲ್ಲ, ಥಿಯೇಟರ್ ಕೆಲಸ ಮಾಡೋ ಹೆಣ ಕೂಡ ಸಿಗ್ತಾ ಇರೋಕ್ ಮಾಡಿದ ಆ ದೆವ್ವ. ಹೌದಾ? ಈಗೆಲ್ಲ ನಂಗೆ ಅರ್ಥ ಆಗ್ತಾ ಇದೆ. ನಾನು ಥಿಯೇಟ್ರಲ್ಲಿ ಮೂವಿ ನೋಡ್ತಾ ಒಬ್ರು ಕೂಡ ಇರ್ಲಿಲ್ಲ. ನಾನ್ ನೋಡಿದ ಕೈ ಕೂಡ ದೆವ್ವದೇನಾ? ಆ ದೆವ್ವ ನಿನ್ನ ಏನು ಮಾಡಿಲ್ಲ ಅಂದ್ರೆ ನೀನೇ ಆ ದೆವ್ವನ್ನ ಸಿನಿಮಾ ಹಾಲಿಂದ ಓಡಿಸ್ಬೇಕು. ಈ ದಿನ ರಾತ್ರಿ ಕೂಡ ನೀನು ಸಿನಿಮಾ ಥಿಯೇಟರ್ಗೆ ಹೋಗು. ನೀನ್ ಬರೋ ತನಕ ನಾವು ಹೊರಗಡೆ ಇರ್ತೀವಿ. ಅಯ್ಯೋ, ಇದೇನೋ ಆಫರು? ಅದೇನೋ ಮಾವನ್ ಮನೆನಾ? ಅದು ದೆವ್ವ ಇರೋ ಥಿಯೇಟ್ರು. ಈ ಸತಿ ಹೋದ್ರೆ ಖಂಡಿತವಾಗಿ ನಾ ಸತ್ತೋಗ್ಬಿಡ್ತೀನಿ. ಇಲ್ಲ ಇಲ್ಲ, ನೀ ಆ ಥಿಯೇಟರ್ಗೆ ಹೋಗ್ ಬರ್ಲೇಬೇಕು. ಇಲ್ಲ ಅಂದ್ರೆ ನಿನ್ ಲಾರಿ ಇಲ್ಲಿಂದ ಹೋಗೋದೇ ಇಲ್ಲ. ನಿಂಗ್ ಗೊತ್ತಿಲ್ಲ ಅನ್ಸುತ್ತೆ, ಈ ಪೇಪರ್ ಮಿಲ್ ಕೂಡ ನಂದೆ. ಹಾಗೆ ಬೆದರಿಸಿ ಪಪ್ಪುನ ಥಿಯೇಟರ್ ಒಳಗೆ ಕಳಿಸಿದ್ರು ಊರಿನ ಜನರು. ಹೆದರ್ಕೊಂಡೇ ಪಪ್ಪು ಒಳಗಡೆ ಹೋದ. ಬೇರೆ ಏನು ದಾರಿ ಇಲ್ಲದೆ ಧೈರ್ಯ ತಗೊಂಡು ಕೌಂಟರ್ ಹತ್ರ ಹೋಗಿ ಟಿಕೆಟ್ ಕೇಳ್ದ. ಆದ್ರೆ ಈ ಸಲ ದೆವ್ವದ ಕೈ ಹೊರಗಡೆ ಬಂದು ಟಿಕೆಟ್ ಕೊಡ್ಲಿಲ್ಲ. ಹಾಲ್ನಲ್ಲಿರುವ ಬಾಗಿಲತ್ರ ಹೋಗಿ ಟಿಕೆಟ್ ಅಂತ ಕೂಗ್ದ. ಆದ್ರೆ ಆ ದೆವ್ವದ ಕೈ ಹೊರಗಡೆ ಬಂದು ಟಿಕೆಟ್ನ ಕಟ್ ಮಾಡ್ಲಿಲ್ಲ. ಬಾಗಿಲು ತೆರ್ಕೊಂಡು ಥಿಯೇಟರ್ ಒಳಗೆ ಹೋದ. ಎಲ್ಲಾ ಕಡೆ ನಿಶಬ್ದವಾಗಿತ್ತು, ಯಾರೂ ಇರ್ಲಿಲ್ಲ. ವಾಪಸ್ ಹೋಗ್ಬಿಡೋಣ ಅಂತ ಅನ್ಕೊಳ್ಳುವಷ್ಟರಲ್ಲಿ ಒಂದು ಮೂಲೆಯಲ್ಲಿ ದೆವ್ವ ಕುತ್ಕೊಂಡು ಅಳ್ತಿತ್ತು. ಭಯ ಪಟ್ಕೊಂಡೇ ಅವನು ಅದರ ಹತ್ತಿರ ಹೋದ.
ಏನಕ್ಕೆ ಅಳ್ತಾ ಇದೀಯಾ? ನೀನು ಯಾರು? ನೀನು ಈ ಥಿಯೇಟ್ರಿಂದ ಹೋದ್ರೆ ಮಾತ್ರ ನಂಗೆ ಲಾರಿ ಸಿಗುತ್ತೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ಹೋಗ್ಬಿಡ್ತೀನಿ, ಆದ್ರೆ ನನಗೋಸ್ಕರ ಒಂದು ಸಹಾಯ ನೀನು ಮಾಡ್ಬೇಕು. ತಪ್ಪದೇ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ಹೇಳು. ಈ ಥಿಯೇಟರ್ ಹಿಂದ್ಗಡೆ ಇರುವ ಒಂದು ಹಾಳು ಬಿದ್ದ ಮನೆಯಲ್ಲಿ ನನ್ನ ಶವ ಇದೆ. ಅದನ್ನು ತೆಗೆದು ಅಂತಿಮ ಸಂಸ್ಕಾರ ಮಾಡಿದ್ರೆ ನಾನು ಈ ಥಿಯೇಟರ್ ಅನ್ನು ಬಿಟ್ಟು ಹೋಗ್ಬಿಡ್ತೀನಿ. ನಿನ್ ಶವ ಅಲ್ಲಿ ಏನಕ್ಕಿದೆ? ಏನಾಯ್ತು ಹೇಳು. ನನ್ನ ಹೆಸರು ಕಮಲ. ನಾನೊಬ್ಬಳು ಅನಾಥೆ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೆ. ಇದೇ ಥಿಯೇಟರ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಈ ಥಿಯೇಟರ್ ಓನರ್ ತುಂಬಾ ಒಳ್ಳೆಯವರು. ನಾನು ಇಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡ್ತಿದ್ದೆ. ಆದ್ರೆ ನನಗೆ ಕೌಂಟರ್ ನಲ್ಲಿ ಟಿಕೆಟ್ ಕೊಡ್ಬೇಕು ಅಂತ ಆಸೆ. ಅದಕ್ಕೆ ನನ್ನ ಓನರ್ ಹೇಳಿದ್ರು, ನೋಡಮ್ಮ ಕಮಲ, ಟಿಕೆಟ್ ಕೊಡ್ಬೇಕಂದ್ರೆ ನಿಂಗ್ ಲೆಕ್ಕ ಸರಿ ಬರ್ಬೇಕು. ಇವತ್ತಿಂದ ನೀನು ಸಂಜೆ ಮನೆ ಹೋಗಿ ಚೆನ್ನಾಗಿ ಓದಿ 11ನೇ ಕ್ಲಾಸ್ನ ಪಾಸ್ ಮಾಡ್ಕೋ. ಹಂಗ್ ನೀ ಪಾಸ್ ಆದ್ರೆ ನಾನ್ ನಿಂಗೆ ಬುಕಿಂಗ್ ಕ್ಲರ್ಕ್ ಕೆಲಸ ಕೊಡ್ತೀನಿ. ಓನರ್ ಹೇಳಿದ ಹಾಗೆ ಕಷ್ಟಪಟ್ಟು ರಾತ್ರಿಯಲ್ಲಿ ಓದ್ತಿದ್ದೆ. 10ನೇ ತರಗತಿ ಕೂಡ ಪಾಸ್ ಆದೆ. ಓ ಕಮಲ, ಶಬಾಸ್ ಶಬಾಸ್, ವೆರಿ ಗುಡ್. ಈಗಿರೋ ಕ್ಲರ್ಕು 3 ಶೋಗೆ ಟಿಕೆಟ್ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಶೋಗೆ ನೀ ಟಿಕೆಟ್ ಕೊಡು. ಇವತ್ತಿಂದ ನೀ ಸ್ವೀಪರ್ ಕಮಲ ಅಲ್ಲ, ಟಿಕೆಟ್ ಕ್ಲರ್ಕ್ ಕಮಲ ನೀನು. ನಾನು ತುಂಬಾ ಖುಷಿಯಾಗಿದ್ದೆ. ಅವತ್ತು ಫಸ್ಟ್ ಡೇ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ತುಂಬಾ ಲೇಟ್ ಆಗಿತ್ತು. ಆವಾಗ್ಲೇ ಈವ್ನಿಂಗ್ ಶೋ ಮುಗ್ದೋಗಿತ್ತು. ನೈಟ್ ಶೋಗೆ ಟಿಕೆಟ್ಸ್ ಕೊಡ್ಬೇಕು ಅಂತ ವೇಗವಾಗಿ ಬರ್ತಿದ್ದ ನನ್ನನ್ನು ಇಬ್ಬರು ನನ್ನ ಕುತ್ತಿಗೆಯಲ್ಲಿದ್ದ ಚೈನ್ ತಗೊಂಡು ನನ್ನ ಶವವನ್ನು ಆ ಹಾಳು ಬಿದ್ದ ಮನೆಯಲ್ಲಿ ಹಾಕ್ಬಿಟ್ರು. ಕೌಂಟರ್ ನಲ್ಲಿ ಟಿಕೆಟ್ಸ್ ಕೊಡ್ಬೇಕು ಅನ್ನುವ ಆಸೆ ನೆರವೇರದೆ ಹೋಗಿದ್ರಿಂದ ನಾನು ದೆವ್ವವಾಗಿ ಬದಲಾಗಿ ಈ ಥಿಯೇಟರ್ ನಲ್ಲೇ ಇದ್ದೀನಿ. ಆ ಕಳ್ಳರಿಬ್ರು ಇಲ್ಲಿಗೆ ಬಂದಾಗ ನಾನು ಅವರನ್ನು ಕೊಂದು ಸೇಡು ತೀರಿಸ್ಕೊಂಡೆ. ಆದ್ರೆ ಟಿಕೆಟ್ ಕೊಡ್ಬೇಕು ಅನ್ನುವ ಆಸೆ ನನಗೆ ತುಂಬಾ ಜಾಸ್ತಿ ಇದ್ದಿದ್ರಿಂದ ಸರಿಯಾಗಿ 9 ಗಂಟೆಗೆ ಬಂದು ಟಿಕೆಟ್ ಕೊಡ್ತಿದ್ದೆ. ನನ್ನನ್ನು ನೋಡಿ ದೆವ್ವ ಅಂತ ಹೆದ್ರಿ ಯಾರು ಥಿಯೇಟರ್ಗೆ ಬರ್ಲೇ ಇಲ್ಲ. ನನ್ ಕೈಯಿಂದ ಯಾರಾದ್ರೂ ಟಿಕೆಟ್ ತಗೊಳ್ಳೋದಿಲ್ವಾ ಅಂತ ಕಾಯ್ತಿದ್ದೆ. ನಿನ್ನಿಂದ ನನ್ನ ಆ ಕನಸು ನನಸಾಯಿತು. ನಾನು ಇವಾಗ್ಲೇ ನಡೆದ ಎಲ್ಲವನ್ನೂ ಊರಿನ ಜನರ ಹತ್ತಿರ ಹೇಳಿ ಹಾಳು ಬಿದ್ದ ಮನೆಯಲ್ಲಿದ್ದ ಕಮಲಾಲ ದೇಹವನ್ನು ತಗೊಂಡ್ಬಂದು ಅದಕ್ಕೆ ಅಂತಿಮ ಸಂಸ್ಕಾರವನ್ನು ಚೆನ್ನಾಗಿ ಮಾಡಿದ್ರು. ಪುನಃ ಎಂದಿನಂತೆ ದಿಲ್ಲು ಮಹಲ್ನಲ್ಲಿ ನೈಟ್ ಶೋ ಹಾಕೋದು ಶುರು ಮಾಡಿದ್ರು. ಟಿಕೆಟ್ ಕೌಂಟರ್ಗೆ ಕಮಲಾ ಕೌಂಟರ್ ಅಂತ ಹೆಸರು ಕೂಡ ಇಟ್ರು.